ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲರೂ ಥಂಬ್ನೇಲಲ್ಲಿ ನೋಡಿದ್ದೀರಾ, ನಾನು ಮೀಶೋದಿಂದ ತುಂಬ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕೆ ನಾನು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಯಾವುದು ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ, ನಾನೇ ಓನಾಗಿ ಪರ್ಚೇಸ್ ಮಾಡಿ ವಿಡಿಯೋ ಮಾಡ್ತಿರೋದು. ಇದು ಆಲ್ಮೋಸ್ಟ್ 30 ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಮೀಶೋದಲ್ಲಿ, ಜ್ಯುವೆಲ್ರಿ ಐಟಮ್ಸ್ನ. ಸೊ ಅದಕ್ಕೆ ಪಾರ್ಟ್ 1, ಪಾರ್ಟ್ 2 2 ಪಾರ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದು ಪಾರ್ಟ್ 1 ವಿಡಿಯೋ. ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಹೋಗಿ ಬೈ ಮಾಡಿ. ಆಮೇಲೆ ನಾನು ನಿಮಗೆ ಪ್ರಾಡಕ್ಟ್ ತೋರಿಸ್ತಾನೆ ನಾನು ನಿಮಗೆ ಅಲ್ಲಿ ಸೈಡಲ್ಲಿ ಫೋಟೋ ಹಾಕಿರ್ತೀನಿ. ಬೇಕಿದ್ರೆ ನೀವು ಹೋಗಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಆಲ್ರೆಡಿ ನಾನು ಐಟಮ್ಸ್ನ ಓಪನ್ ಮಾಡಿ ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಓಪನ್ ಮಾಡಿ ನೋಡಿದ್ದೀನಿ. ನಾನು ನಿಮಗೆ ಇವಾಗ ಒಂದೊಂದು ಐಟಮ್ಸ್ನೇ ಓಪನ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಅಲ್ಲೇ ಸೈಡಲ್ಲಿ ನಾನು ಅದ್ರದ್ದು ಫೋಟೋ ಪಿಕ್ಚರ್ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಫಸ್ಟ್ ಐಟಮ್. ಇದರಲ್ಲಿ ಏನು ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ತುಂಬ ಐಟಮ್ಸ್ ಇದೆ ಆ್ಯಕ್ಚುಲಿ. ಸೊ ಇದರಲ್ಲಿ ಏನಿದೆ ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ. ಇದು ಆ್ಯಕ್ಚುಲಿ ಒಂದು ಫ್ಯಾನ್ಸಿ ಸರ ಅಂತ ನಾನು ಆರ್ಡರ್ ಮಾಡಿದ್ದೆ. ಇದು ಪ್ರೈಸ್ ನನಗೆ ನೆನಪಿಲ್ಲ, ನಾನು ಅಲ್ಲಿ ಸೈಡಲ್ಲಿ ವಿಡಿಯೋ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಸೊ ಇದು ಈ ಥರ ಬರುತ್ತೆ. ಇದು ಫ್ಯಾನ್ಸಿ ಡ್ರೆಸ್ಗಳಿಗೆ ಮತ್ತು ನಾವೆಲ್ಲಾದರೂ ಪಾರ್ಟಿ ವೇರ್ ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಸರ. ಇದಕ್ಕೆ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಯರಿಂಗ್ಸ್ ತುಂಬ ಕ್ಯೂಟಾಗಿದೆ. ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಬಟ್ ರೇಟಿಂಗ್ಸ್ ಕೊಡೋದಾದರೆ ನಾನು ಇದಕ್ಕೆ 9 ಕೊಡ್ತೀನಿ. ಏನಕ್ಕೆಂದರೆ ವೆಯ್ಟೇಜ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಲುಕ್ ವೈಸ್ ನೋಡೋಕೆ ಹೋದರೆ ಚೆನ್ನಾಗಿದೆ, ಬಟ್ ವೆಯ್ಟ್ ಇಲ್ಲ ಅಷ್ಟು. ಸೊ ನಾನು 9 ಕೊಡ್ತೀನಿ. ಇವಾಗ ನಾನು ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬೊಟ್ಟು, ಬೈತಲೆ ಬೊಟ್ಟು. ಇದ್ರದ್ದು ಯಾವುದ್ರದ್ದು ನನಗೆ ಪ್ರೈಸ್ ಅಷ್ಟು ನೆನಪಿಲ್ಲ, ನಾನು ನಿಮಗೆ ಫೋಟೋ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ ಬೇಕಿದ್ರೆ ನೋಡಿ. ಚೆನ್ನಾಗಿದೆ. ನಾನು ಸಿಂಗಲ್ ಪೀಸ್ನ ಆರ್ಡರ್ ಮಾಡಿದೆ, ಇದು ಡಬಲ್ ಪೀಸ್ ಇತ್ತು. ನನಗೆ ಡಬಲ್ ಬೇಡ, ಒಂದೇ ಇರಲಿ ಅಂತ ಒಂದು ಪೀಸ್ನ ಆರ್ಡರ್ ಮಾಡಿದೆ. ಡೀಟೇಲಿಂಗ್ ಎಲ್ಲ ನೋಡೋಕೆ ಹೋದರೆ ನಿಜವಾಗ್ಲೂ ಚೆನ್ನಾಗಿದೆ, ಬಟ್ ಅಷ್ಟು ವೆಯ್ಟೇಜ್ ಇಲ್ಲ. ಆಮೇಲೆ ಸ್ವಲ್ಪ ಕಲರ್ ಹೋಗಿರೋ ಥರ ಅನಿಸ್ತಿದೆ, ಸ್ವಲ್ಪ ವೈಟ್ ಶೇಡ್ ಥರ ಕೊಟ್ಟಿದ್ದಾರೆ. ಅದರ್ವೈಸ್ ನೋಡೋಕೆ ಹೋದರೆ ಚೆನ್ನಾಗಿದೆ. ನಾನು ಇದಕ್ಕೆ 8 ಕೊಡ್ತೀನಿ. ಇದು ಬಂದ್ಬಿಟ್ಟು ನನ್ನದು ಫೇವ್ರೇಟ್ ಇಯರಿಂಗ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಾನು ಆನ್ಲೈನಲ್ಲಿ ನೋಡುವಾಗ ಯಾವ ಥರ ಬರುತ್ತೋ ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಯಾವ ಥರ ಅಂದ್ಕೊಂಡಿದ್ದೆ ಅದೇ ಥರ ಬಂದಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನೀವು ನಿಜವಾಗ್ಲೂ ಈ ಇಯರಿಂಗ್ನ, ಈ ಜುಮ್ಕಾನ ನಿಜವಾಗ್ಲೂ ಬೈ ಮಾಡಬೇಕು. ಏನಕ್ಕಂದರೆ ನೋಡೋಕೆ ಮಾತ್ರ ಲುಕ್ ವೈಸ್ ಎಲ್ಲದು ಸಕ್ಕತ್ತಾಗಿದೆ. ನೀವು ನೋಡ್ಬೋದು, ಡೀಟೇಲಿಂಗ್ ಆದ್ರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಪರ್ಲ್ಸ್ ಹಾಕಿದಾರಲ್ಲ, ಇದು ತುಂಬ ಚೆನ್ನಾಗಿದೆ. ಆ್ಯಂಟಿಕ್ ಪೀಸ್ ಇದು, ಮಾತ್ರ ಒಂದು ಟ್ರೆಡಿಷ್ನಲ್ ಲುಕ್ಕಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 10/10 ಕೊಡ್ತೀನಿ ನಾನು. ನಿಜವಾಗ್ಲೂ ನನಗೆ ತುಂಬ 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 ಇಷ್ಟ ಆಗಿರೋ ಪ್ರಾಡಕ್ಟ್ ಅಂದರೆ ಇದು ಒಂದು. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ಪ್ಲೀಸ್ ಯಾರಾದರೂ ಮದುವೆ ಫಂಕ್ಷನಿಗೆ, ಏನಕ್ಕಾದರೂ ಫಂಕ್ಷನಿಗೆ ತೊಗೊಳಿದ್ರೆ ಪ್ಲೀಸ್ ಈ ಇಯರಿಂಗ್ಸ್ನ ಬೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ನಂದು ಪರ್ಚೇಸ್ ಮಾಡಿರೋದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟ್ ಅಂದರೆ ಇದು ಒಂದು.
ಪ್ರಾಡಕ್ಟ್ ಬಂದುಬಿಟ್ಟು ಏನಂತ ತೋರಿಸ್ತೀನಿ ನಾನು ನಿಮಗೆ. ಇದು ಸೊಂಟದ ಪಟ್ಟಿ, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಮುತ್ತು ಕೊಟ್ಟಿದ್ದಾರೆ. ಇದು ನಾನು ಮೀಶೋದಲ್ಲಿ ನೋಡುವಾಗ ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೂ ಇದು ಚೆನ್ನಾಗಿ ಬಂದಿದೆ. ವೇಟೇಜ್ ನೋಡೋಕ್ಕೆ ಹೋದರೆ ಇದಕ್ಕೆ ನಾನು 10/10 ಕೊಡ್ತೀನಿ. ಇದು ಯಾರಾದರೂ ಏನಿಗಾದರೂ ಫಂಕ್ಷನಿಗೆ ಏನಕ್ಕಾದರೂ ಆಗಲಿ, ಮತ್ತು ಬಾರ್ಡರ್ ಸ್ಯಾರಿಗಳಿಗೆ, ಫ್ಯಾನ್ಸಿ ಸ್ಯಾರಿಗಳಿಗೆ ಎಲ್ಲದಕ್ಕೂ ಇದು ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು. ಯಾರಿಗಾದರೂ ಬೇಕು ಅಂದರೆ ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್, ಇದು ಕೂಡ ಸೊಂಟದ ಪಟ್ಟಿನೇ. ಇದು ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಈ ಸೊಂಟದ ಪಟ್ಟಿ. ನೀವು ನೋಡ್ಬೋದು. ಇದು ಫುಲ್ಲು ಗೋಲ್ಡ್ ಕಲರಲ್ಲಿ ಬಂದಿದೆ, ಮತ್ತು ರೆಡ್ ಆ್ಯಂಡ್ ಗ್ರೀನ್ ವೈಟ್ ಮಿಕ್ಸ್ ಬಂದಿದೆ. ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಕ್ಲಾರಿಟಿ ನೋಡೋಕೆ ಹೋದರೆ ಇದು ಒಂದು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಡೀಟೇಲಿಂಗ್ ಆಗಿಲ್ಲ. ಬಟ್ ವೆಯ್ಟೂ ಅಷ್ಟಿಲ್ಲ. ನನಗೆ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ನೋಡಬೇಕು. ಬಟ್ ಆದರೂ ಫೋಟೋಸಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ವೇರ್ ಮಾಡಿಲ್ಲ. ಇದು ಆಲ್ರೆಡಿ ಡ್ಯಾಮೇಜ್ ಬೇರೆ ಆಗಿದೆ. 2 ಇದು ಮಣಿ ಬೇರೆ ಬಿದ್ದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನೋಡೋಣ ಏನು ಮಾಡಬೇಕಂತ ನೋಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬ್ಯಾಂಗಲ್ಸ್. ಇದು ಹೇಗೆ ಓಪನ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಫೋರ್ ಪೀಸ್ ತರಿಸಿದ್ದೆ ನಾನು. 1 ಪೀಸಲ್ಲಿ 2 ಇದೆ. ಸೊ ಈ ಥರದ್ದು ನಾನು 4 ತರಿಸಿದ್ದೀನಿ. ಮತ್ತು ಸೈಜ್ ನಾನು 2/4 ತರಿಸಿದ್ದೀನಿ. ಇದು ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಸ್ವಲ್ಪ ದಪ್ಪ ಇದ್ದರೆ ಕೈ, ನೀವು 6 ತರಿಸ್ಬೇಕಾಗುತ್ತೆ ಅನಿಸುತ್ತೆ. ಹೌದು, 6 ತರಿಸ್ಬೇಕಾಗುತ್ತೆ. ಸ್ವಲ್ಪ ಚಿಕ್ಕ ಕೈ ಇದ್ದರೆ 4 ಸಾಕು. ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೀವು ನೋಡ್ಬೋದು ಬ್ಯಾಂಗಲ್ಸ್. ನೋಡಿ, ಕರೆಕ್ಟ್ ಆಗುತ್ತೆ ನನಗೆ. ಸ್ವಲ್ಪ ಲೂಸ್ ಇದೆ, ಬಟ್ ಕರೆಕ್ಟ್ ಇದೆ. ಇದ್ರದ್ದು ಡೀಟೇಲಿಂಗ್ ಲುಕ್ ವೈಸ್ ನೋಡೋಕೆ ಹೋದರೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ಬಳೆ ಹಾಕೊಳ್ಳುವಾಗ ತುಂಬ ಸ್ಕ್ರ್ಯಾಚಸ್ ಆಗುತ್ತೆ. ಅಷ್ಟು ಸ್ಮೂತ್ ಇಲ್ಲ, ಸ್ವಲ್ಪ ಸ್ಕ್ರ್ಯಾಚಸ್ ಆಗುತ್ತೆ. ಅದಾದಮೇಲೆ ಇದಕ್ಕೆ ಕ್ಲಾರಿಟಿನೂ ಇಲ್ಲ. ಸೊ ಅದಕ್ಕೆ ನಾನು 6/10 ಕೊಡ್ತೀನಿ. ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಈ ಪ್ರಾಡಕ್ಟ್ನ. ಬಟ್ ಆದರೂ ಫೋಟೋದಕ್ಕೆಲ್ಲ ನೋಡೋಕೆ ಹೋದರೆ ಒಂದು ಸಲ ಹಾಕ್ಕೊತೀವಿ ಅಂದರೆ ಪರವಾಗಿಲ್ಲ. ಬಟ್ ಇದನ್ನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಕಲರ್ ಹೋಗುತ್ತೆ ಇದು. ಸೊ 6/10 ಕೊಡ್ತೀನಿ. ಪ್ರಾಡಕ್ಟ್, ಇದು ಒಂದು ಸರ ಆರ್ಡರ್ ಮಾಡಿದ್ದೆ ನಾನು. ಇದಕ್ಕೆ ಮೇ ಬಿ 196 ಸಮಥಿಂಗ್
ಕೊಟ್ಟೆ ನಾನು, ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಇದು ವೆಲ್ವೆಟ್ ಮಣಿ ಜೊತೆ ಗೋಲ್ಡ್ ಮಣಿನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇದು ಕಲರ್ ಕಾಂಬಿನೇಷನ್ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಪಿಂಕ್ ಕಲರ್ ಸ್ಯಾರಿ ಮತ್ತು ಆಪೋಸಿಟ್ ಕಲರ್ ಅಂದರೆ ಯೆಲ್ಲೋ ಕಲರ್, ವೈಟ್ ಕಲರ್ ಆ ಥರ ಕಲರ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸರ. ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸು ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇಯರಿಂಗ್ಸ್ ಕೊಟ್ಟಿದ್ದಾರೆ. ಸರ ನನಗೆ ತುಂಬ ಇಷ್ಟ ಆಯಿತು. ಲುಕ್ ವೈಸ್ ನೋಡೋಕೆ ಹೋದರೆ ನಾನು ಇದಕ್ಕೆ 10/10 ಕೊಡ್ತೀನಿ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನು 196 ರುಪೀಸಿಗೆ ಚೆನ್ನಾಗಿ ಬರಲ್ವೇ, 196 ಸಮಥಿಂಗ್ ಅರೌಂಡ್ ಅಷ್ಟರಲ್ಲೇ ಬರುತ್ತೆ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಎಷ್ಟು ಕೊಟ್ಟೆ ಅಂತ. ಬಟ್ ಅಷ್ಟು ಪ್ರೈಸಿಗೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅದಕ್ಕೆ ನೋಡೋಕೆ ಹೋದರೆ ಚೆನ್ನಾಗಿದೆ, ಇದು ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಇದು ಒಂದು ಚೋಕರ್ ಇದು. ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡುವಾಗ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ನಾನು ಅಂದ್ಕೊಂಡಿರೋ ಥರ ತುಂಬ ಡಿಫ್ರೆಂಟಾಗಿ ಬಂದಿದೆ ಆ್ಯಕ್ಚುಲಿ ನೋಡೋಕೆ ಹೋದರೆ. ಈ ಥರ ಸ್ಟೋನ್ಸ್ ಎಲ್ಲ ಹಾಕಿ ಡೀಟೇಲಿಂಗ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸುಮ್ಮನೆ ಗೋಲ್ಡ್ ಪ್ಲೇನ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ಟೋನ್ಸ್ ಎಲ್ಲ ಇದೆ. ಬಟ್ ಇದು ಫೋಟೋದಲ್ಲಿ ಇರಲಿಲ್ಲ ನನಗೆ. ಆದರೂ ನಾನು ಆರ್ಡರ್ ಮಾಡಿದ್ದೆ ಬಂದಿರೋದೇ ಗೊತ್ತಿಲ್ಲ. ಬಟ್ ಆದರೂ ಇದು ನಾನು ಆರ್ಡರ್ ಮಾಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ. ಸೊ ನಾವು ಈ ಥರ ಹಾಕೊಳ್ಬೋದು. ಇದಕ್ಕೂ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಅದೇ ಹೇಳ್ದಂಗೆ, ನಾನು ಅಂದ್ಕೊಂಡಿರೋದೇ ಬಂದಿರೋದೇ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಆದರೂ ಬಂದಿರೋದು ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಇದು ಡ್ರೆಸ್ಗಳಿಗೂ ಹಾಕೋಬೋದು, ಸ್ಯಾರೀಸಿಗೂ ಹಾಕೋಬೋದು, ಟ್ರೆಡಿಷ್ನಲ್, ವೆಸ್ಟರ್ನ್ ಯಾವುದಕ್ಕಾದರೂ ಇದು ಸೂಟ್ ಆಗುತ್ತೆ. ಸೊ ನಾನು ಇದಕ್ಕೆ 10/10 ಕೊಡ್ತೀನಿ. ಈ ವಿಡಿಯೋದಲ್ಲಿ ಲಾಸ್ಟ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಟ್ರೆಡಿಷ್ನಲ್ ಜುಮ್ಕಾ. ಇದ್ರ ಪ್ರೈಸ್ ನನಗೆ ಕ್ಲಿಯರ್ ನೆನಪಿದೆ. ಇದಕ್ಕೆ 96 ರುಪೀಸ್ ಕೊಟ್ಟಿದ್ದೆ ನಾನು. 96 ರುಪೀಸ್ಗೆ ಇದು ನೋಡೋಕೆ ಹೋದರೆ ಅಲ್ಟಿಮೇಟ್ ಆಗಿ ಬಂದಿದೆ ಮಾತ್ರ. ಇದನ್ನ ಯಾರಾದರೂ ಹಾಕೊಂಡ್ರೆ ನಿಜವಾಗ್ಲೂ ಇದು ಗೋಲ್ಡ್ ಅನ್ನೋ ಥರನೇ ಫೀಲ್ ಕೊಡುತ್ತೆ. ಡೀಟೇಲಿಂಗ್ ಆಗಲಿ, ಕಲರ್ ಆಗಲಿ, ಇದು ಸ್ಟೋನ್ ಕೊಟ್ಟಿರೋದಾಗಲಿ, ಮತ್ತು ಹಿಂದ್ಗಡೆ ಈ ಥರ ಇದು ಕೊಟ್ಟಿದ್ದಾರೆ ನಮಗೆ ಕಿವಿಗೆ ಹಾಕೋದು. ಸೊ ಇದು ಯಾರಾದರೂ ಗೋಲ್ಡ್ ಇಯರಿಂಗ್ ಅಂತಲೇ ಅಂದ್ಕೋಬೇಕು. ಬಟ್ ಇದಕ್ಕೆ ನಾನು 96 ರುಪೀಸ್ ಕೊಟ್ಟೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಏನಕ್ಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ. ಇದನ್ನು ಯಾರಾದರೂ ಡೈಲಿ ಯೂಸ್ ಮಾಡೋಕ್ಕಾಗಲಿ, ಇಲ್ಲಾಂದರೆ ಸಿಂಪಲ್ ಫಂಕ್ಷನ್ಗಳಿಗೆ ಹೋಗೋದಾದರೆ ಈ ಥರದ್ದು ನೀವು ತೊಗೊಳ್ಬೋದು. 96 ರುಪೀಸಿಗೆ ಆರಾಮಾಗಿ ಕೊಡ್ಬೋದು ಇದನ್ನು. ಇದು ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು 10/10 ಕೊಡ್ತೀನಿ. ಸೊ ಇದಕ್ಕೂ ಇದು ನನಗೆ ತುಂಬ ಇಷ್ಟ ಆಯಿತು. ಈ ಜುಮ್ಕಾ ನೀವು ನೋಡ್ಬೋದು. ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ.
ನಿಮಗೆಲ್ಲರಿಗೂ ಈ ಪ್ರಾಡಕ್ಟ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಲಿಂಕ್ ಬೇಕಿದ್ದರೆ ಕಳಿಸ್ತೀನಿ. ಅದ್ರದ್ದು ಫೋಟೋ ನಿಮಗೇನಾದರೂ ಸಿಕ್ಕಿಲ್ಲ ಅಂದರೆ ನೀವು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ನಾನು ಇವಾಗ ಓಪನ್ ಮಾಡಿರೋ ನೋಡಿರೋದ್ರಲ್ಲಿ ಎಲ್ಲದೂ ನನಗೆ ಆಲ್ಮೋಸ್ಟ್ ಇಷ್ಟನೇ ಆಯಿತು. ಬಟ್ ಒಂದೊಂದು ಪ್ರಾಡಕ್ಟ್ಗಳು ನಾವು ಅಂದ್ಕೊಂಡಿರೋ ಥರ ಬರಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದೊಂದು ಪ್ರಾಡಕ್ಟ್ಗಳು ನಾವು ಅಂದ್ಕೊಂಡಿರೋದ್ಕಿಂತ ಜಾಸ್ತಿ ಚೆನ್ನಾಗಿ ಬಂದಿರುತ್ತೆ. ಸೊ ಅದು ನಾವು ಆನ್ಲೈನ್ ಪರ್ಚೇಸ್ ಮಾಡುವಾಗ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ನನಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ನಾನು ಇಟ್ಕೊತೀನಿ, ಯಾವ್ದು ಬೇಡ ಅದನ್ನು ನಾನು ರಿಟರ್ನ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ ಎಲ್ಲದೂ ತುಂಬ ಚೆನ್ನಾಗೇ ಬಂದಿದೆ. ಆದರೆ ಒಂದೊಂದು ಪ್ರಾಡಕ್ಟ್ಗಳು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅನ್ನೋದಕ್ಕಿಂತ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಬಟ್ ಪರವಾಗಿಲ್ಲ ಅನ್ನೋ ರೇಂಜಲ್ಲೇ ಬಂದಿದೆ. ಸೊ ಮತ್ತೆ ಇದ್ರದ್ದು ಕಂಟಿನ್ಯೂಷನ್ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದ್ರದ್ದು ಪಾರ್ಟ್ 2 ಕಂಟಿನ್ಯೂಷನ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.